ನನಗೆ ಮಾತೆ ಬರ್ದಂಗಾಗಿದೆ. ನಿಜಕ್ಕೂ ನಾವು ಒಂದು ಕನಸಲ್ಲೂ ಕೂಡ ಈ ತರ ಅನ್ಕೊಂಡಿರ್ಲಿಲ್ಲ. ಇಂಥ ಅಭಿಮಾನಿಗಳು ಇಷ್ಟು ನಮಗೆ ಪ್ರೋತ್ಸಾಹ ಕೊಡ್ತಾರೆ, ನಮ್ಮ ಮೊದಲನೇ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಮಟ್ಟ ಕೈ ಹಿಡಿತಾರೆ ಅನ್ನೋದು ನಮ್ಮ ಕನಸಿನಲ್ಲೂ ನಾವು ಅನ್ಕೊಂಡಿರ್ಲಿಲ್ಲ. ಬಟ್ ಅಭಿಮಾನಿಗಳು ತುಂಬಾ ದೊಡ್ಡ ಮಟ್ಟಕ್ಕೆ ನಮ್ಮ ತಗೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಯಾವಾಗ್ಲೂ ನಾನು ಚಿರಋಣಿಯನ್ನ ಬಯಸ್ತೀನಿ. ನಾವ್ ಯಾವಾಗ್ಲೂ ಸದಾ ಇಂಥ ಒಳ್ಳೆ ಸಿನಿಮಾ ಕೊಡ್ಲಿಕ್ಕೆ ನಾವು ಇಂಡಸ್ಟ್ರಿಗೆ ಇಷ್ಟಪಡ್ತೀವಿ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಬಟ್ ನನಗೂ ಆ ಫೀಲು ಬಲರಾಮನ ಅನ್ಯಾಯ ಸಾವು, ಒಂದು ರೌಡಿಸಂ ಸಿನಿಮಾದಲ್ಲೂ ಕೂಡ ಒಂದು ಅನ್ಯಾಯ ಸಾವು, ಒಂದು ಒಳ್ಳೆ ವ್ಯಕ್ತಿತ್ವದ ಸಾವು ಬಂದಿದೆ ಅನ್ನೋದು ನಮಗೂ ಬೇಸರ ಇದೆ. ಕ್ಲೈಮ್ಯಾಕ್ಸ್ ನೋಡಿ ತುಂಬಾ ಆಘಾತದಲ್ಲಿದ್ದೀವಿ. ದಯವಿಟ್ಟು ಎಲ್ರು ಸಪೋರ್ಟ್ ಮಾಡ್ತಾ ಇದ್ದೀರಾ, ದೊಡ್ಡ ಮಟ್ಟ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗೆ ತುಂಬಾ ಖುಷಿ ಇದೆ. ಖಂಡಿತ ಹೌದು. ನಿಜವಾಗ್ಲೂ ಈ ಫೀಲ್ಡ್ ತಗೊಂಡಿರೋದು ತುಂಬಾ ಕಷ್ಟಕರ. ಈ ಪ್ರೊಡ್ಯೂಸರ್ ಅನ್ನ ವೃತ್ತಿನ ನಿಭಾಯಿಸೋದು ತುಂಬಾ ಟಫ್ ಇದೆ. ಆದ್ರೂನು ಆ ಟಫ್ ಅಲ್ಲಿ ಅಭಿಮಾನಿಗಳು ನಮ್ಮ ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ತಾ ಇರೋದು, ಆ ಟಫ್ ಎಲ್ಲ ನಮಗೆ ದೂರ ಆಗಿದೆ. ಖಂಡಿತ ಈಗ ಒಂದು ಖುಷಿ ಸಂಭ್ರಮದಲ್ಲಿದ್ದೀವಿ. ಇದೇ ರೀತಿ ಎಲ್ಲ ನನ್ನ ಒಬ್ಬರು ಕೇಳಲ್ಲ, ಎಲ್ಲ ಪ್ರೊಡ್ಯೂಸರ್ಗಳಿಗೂ ಇದೇ ರೀತಿ ಅಭಿಮಾನಿಗಳು ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ತುಂಬಾ ನನಗೆ ನೋವಿನ ಸಂಗತಿ ಇದು. ಯಾಕೆಂದ್ರೆ ಬಲರಾಮ್ ಅವ್ರು ಸತ್ತಾಗ ನಾನು ಇನ್ನು 6th ಸ್ಟ್ಯಾಂಡರ್ಡ್ ಮಗು ಚಿಕ್ಕವಳಿದ್ದೆ. ಬಟ್ ಆ ನೆನಪು ನನಗೆ ತುಂಬಾ ಕಾಡ್ತಾ ಇತ್ತು. ನಾನು ಅವರಲ್ಲಿರೋ ಒಂದು ಒಳ್ಳೆ ಭಾವನೆಗಳನ್ನ ನಾನು ಹೊರ ಹಾಕ್ಬೇಕು ಅನ್ನೋದು ನನ್ನ ತುಂಬಾ ದೊಡ್ಡ ಚಿಕ್ಕ ವಯಸ್ಸಿನಿಂದ ಒಂದು ಕನಸು. ಇವತ್ತು ಆ ಕನಸನ್ನ ನಾನು ಈಡೇರಿಸ್ಕೊಂಡಿದ್ದೀನಿ. ಬಟ್ ಅವ್ರಿಗೆಲ್ಲೋ ಒಂದ್ ಕಡೆ ಒಳ್ಳೆ ಶಾಂತಿ ಸಿಗ್ಲಿ, ಒಳ್ಳೆ ನೆಮ್ಮದಿ ಸಿಗ್ಲಿ ಬಲರಾಮ್ ಅವ್ರಿಗೆ. ಇವತ್ತು ಆ ಊರಿನ ಹೆಣ್ಮಗಳಾಗಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜನ ನೋಡಿ ಅವ್ರು ಹೇಗಿದ್ರು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಇದೆಲ್ಲರೂ ಒಳ್ಳೆ ರೀತಿಲಿ ತಗೊಳ್ಳಿ. ಏಕೆಂದ್ರೆ ಯಾರು ಬೇರೆ ರೀತಿ ಅಪಾರ್ಥವಾಗಿ ಮಾತಾಡೋದು ಬೇಡ. ಖಂಡಿತ ಇದು ಒಳ್ಳೆ ಮಟ್ಟಕ್ಕೆ ಹೋಗ್ಲಿ ಅನ್ನೋ ನಮ್ಮ ಆಸೆ. ಖಂಡಿತ ಮಾತಾಡಿದ್ದೀನಿ. ಅವರು ತುಂಬಾ ನನಗೆ ಈಗ್ಲೂನು ಅವ್ರ ಮೇಲೆ ತುಂಬಾ ಅಭಿಮಾನ ಇದೆ, ತುಂಬಾ ಫೀಲ್ ಅಲ್ಲಿ ಮಾತಾಡಿದ್ದಾರೆ. ಬಟ್ ಇದನ್ನ ಅವರು ಕೂಡ ಮಾಡ್ಬಿಡಿ ಅಂತಾನೂ ಕೂಡ ಹೇಳಿದ್ರು. ಬಟ್ ನಮಗೆ ನನ್ನ ಊರಿನ ಒಂದು ಹೆಮ್ಮೆನ ನಾನು ತೋರಿಸ್ಲಿಕ್ಕೆ ಈ ಸಿನಿಮಾನ ರೂಪಿಸಿದೀನಿ. ಇದನ್ನ ಯಾವುದೇ ರೀತಿ ಇದಕ್ಕೆ ನಾವು ಬೇರೆ ರೀತಿ ಬಳಸ್ಕೊಂಡಿಲ್ಲ. ಒಳ್ಳೆ ರೀತಿಲಿ ಒಬ್ಬ ವ್ಯಕ್ತಿ, ಇಂತ ಒಳ್ಳೆ ವ್ಯಕ್ತಿ ಇದ್ರು ಇಂಥ ದೇಶದಲ್ಲಿ ಒಬ್ಬ ಈ ತರ ಅನ್ಯಾಯವಾಗಿ ಅವರು ಸಾವಾಯ್ತು ಅನ್ನೋದನ್ನ ನಾನು ತೋರಿಸ್ಲಿಕ್ಕೋಸ್ಕರ ಸಮಾಜಕ್ಕೆ ನಾವು ಬಂದಿದ್ದು. ಬಟ್ ಏನೇ ಇದ್ರಲ್ಲಿ ತಪ್ಪಿದ್ರು ನಾನು ಕ್ಷಮೆ ಅದು ಗೊತ್ತಿಲ್ಲ, ಇಲ್ಲ ಮಾಡಿಲ್ಲ. ಬಟ್ ಅವ್ರಿಗೆ ಎಲ್ಲಾ ಕಡೆ ಪ್ರಚಾರ ಇರೋದ್ರಿಂದ ಗೊತ್ತಿದೆ. ಅವರು ಕೂಡ ಎಲ್ಲೋ ಅಂತ ಕುತ್ಕೊಂಡು ನೋಡ್ತಾರೆ ಅನ್ನೋ ಮನೋಭಾವನೆ ನಮಗೂ ಖಂಡಿತ ಇದೆ. ಯಾಕೆಂದ್ರೆ ಅವ್ರು ಈಗ್ಲೂ ಯಜಮಾನ್ರನ್ನ ತುಂಬಾ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆಯಾದಂತರು. ಈಗ್ಲೂ ಅವರ ನೆನಪಿನ ದಿನಗಳಲ್ಲಿ ತುಂಬಾ ಅದೇ ನೆನಪಿನ ದಿನಗಳನ್ನ ಕಳೀತಾ ಇರುವಂತರು. ಖಂಡಿತ ನೋಡೇ ನೋಡ್ತಾರೆ ಮೇಡಮ್. ಕಳ್ತ ಸಿನಿಮಾ ಅಂತ ಬಂದಾಗ ಬರೀ ವಡಿ ಕಡಿ ಕೊಚ್ಚು ಅದೇ ಇರುತ್ತೆ ಹೊರತು ಬೇರೆ ಏನು ಇರಲ್ಲ. ಬಟ್ ಒಂದು ಇದನ್ನ ಬಲರಾಮ ಸಿನಿಮಾ ನೋಡಿದಾಗ ಕಳ್ತ ಮೂವಿ ಆಗಿದ್ರು ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತದ್ದು ಒಂದು ಸಿನಿಮಾ ಆಗಿದೆ. ಏಕೆಂದ್ರೆ ಈಗ ನಾವು ಕೆಲವೊಂದು ಸಿನಿಮಾಗಳನ್ನ ನೋಡ್ತೀವಿ, ಎಷ್ಟೋ ಫ್ಯಾಮಿಲಿಗಳು ಬರಲ್ಲ, ನಾವೇ ಅದೆಲ್ಲ ನೋಡಕ್ ಆಗಲ್ಲ ಅಂತಾರೆ. ಬಟ್ ಈ ಸಿನಿಮಾ ಆಗಿಲ್ಲ, ತುಂಬಾ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥದ್ದು. ಕ್ಲೈಮ್ಯಾಕ್ಸ್ ಎಲ್ಲ ಫೀಲಿಂಗೇ ಬೇರೆ. ನಿಜವಲ್ಲೂ ನಾನು ಒಬ್ಳು ಹೆಣ್ಮಕ್ಳಾಗಿ ಹೇಳ್ತಾ ಇದ್ದೀನಿ, ಎಲ್ಲ ಹೆಣ್ಮಕ್ಳು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ. ಇದನ್ನ ಬಂದು ಎಲ್ರು ನೋಡಿ ಅಂತ ನಾನು ಥ್ಯಾಂಕ್ ಯು.